श्रीगुरुभ्यो नमः। सृष्टिस्थित्यप्येह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಾಗವತ ದ್ವಿತೀಯ ಸ್ಕಂದ 1ನೇ ಅಧ್ಯಾಯದಲ್ಲಿ 17ನೇ ಶ್ಲೋಕ. ಅಭ್ಯಸೇನ್ ಮನಸಾ ಶುದ್ಧಂ ತ್ರಿವೃದ್ ಬ್ರಹ್ಮಾಕ್ಷರಂ ಪರಂ ಮನೋಯಚೇ ಜಿತಶ್ವಾಸೋ ಬ್ರಹ್ಮಬೀಜಂ ಅನುಸ್ಮರನ್. ಹಾಗೆ ಅಂತ ಹಿಂದೆ ನೋಡಿದ್ದೀವಿ. ಪುಣ್ಯಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಆ ಏಕಾಂತದಲ್ಲಿ ಒಳ್ಳೆಯ ಆಸನ, ಭಾರಿ ಎತ್ತರ ಇರಬಾರ್ದು, ಭಾರಿ ಕೆಳಗೂ ಇರಬಾರ್ದು, ಸ್ವಲ್ಪ ಎತ್ತರದ ಒಂದು ಆಸನದಲ್ಲಿ ಕುಳಿತು ಶೈಲಾಜಿನ ಕುಶೋತ್ತರವನ್ನ ಆಸನವನ್ನಾಗಿ ಹಾಕಿ ನಿರ್ಮಿತೆ ಆಸನೆ ಕುಳಿತವರಾಗಿ ಪರಮಾತ್ಮನ ಚಿಂತನೆ ಮಾಡಬೇಕು ಹಾಗೆ ಅಂತ. ಸ್ಥಿರಾಸನಸ್ಯ ಕೃತ್ಯಂ, ಸ್ಥಿರಾಸನ ಇರಬೇಕು ಅಂತ ಹೇಳ್ತಾರೆ. ಅಂದ್ರೆ ಒಂದ್ಸಲ ಆಸನ ಹಾಕಿ ಕೂತ ಮೇಲೆ ಶರೀರ ಅಲಗಾಡಬಾರದು ಅಂತ ಹೇಳ್ತಾರೆ. ನೋಡಿ, ಶರೀರನೇ ಅಲಗಾಡಬಾರ್ದು. ಶರೀರ ಅಲಗಾಡಿದ್ರೆ ಮನಸ್ಸು ಅಲಗಾಡುತ್ತದೆ. ಅದರಿಂದ ಮನಸ್ಸಿನ ಏಕಾಗ್ರತೆಗೆ ಶರೀರದ ಒಂದು ಅಚಲನೆ ಅಂದ್ರೆ ಸ್ಥಿರವಾಗಿ ಇರೋದು ಅದು ಮುಖ್ಯ ಅಂತ ಹೇಳ್ತಾ ಇದ್ದಾರೆ ಶುಕಾಚಾರ್ಯರು. ತ್ರೀನ್ ಅಕಾರಾದೀನ್ ವರ್ಣಾನ್ ವೃಣೋತಿ ಇತಿ ತ್ರಿವೃತ್ ಅಕಾರ ಉಕಾರ ಮಕಾರಾತ್ಮಕಂ ಇತಿ ಯಾವತ್ ಪರಂ ಸರ್ವಮಂತ್ರೋತ್ತಮಂ. ಅಕಾರ ಉಕಾರ ಮಕಾರ ಅಂದ್ರೆ ಯಾವುದು? ಪ್ರಣವ ಮಂತ್ರ. ಆ ಪ್ರಣವ ಮಂತ್ರ ಅದು ಎಂಥದ್ದು? ಪರಂ ಸರ್ವಮಂತ್ರ ಉತ್ತಮಂ, ಎಲ್ಲಾ ಮಂತ್ರಗಳಲ್ಲೂ ಕೂಡ ಶ್ರೇಷ್ಠವಾದದ್ದು. ಅಂತ ಉತ್ತಮವಾದ ಬ್ರಹ್ಮ ಪ್ರತಿಪಾದಕವಾದ ಆ ಪ್ರಣವ ಮಂತ್ರವನ್ನು ಮನಸಾ ಶುದ್ಧಂ ಯಥಾ ಸ್ಯಾತ್ ತಥಾ ಅಭ್ಯಸೇ ಆವರ್ತಯೇ ಇತ್ಯರ್ಥ. ಮನಸ್ಸಿನ ಶುದ್ಧಿಗಾಗಿ ಮತ್ತೆ ಮತ್ತೆ ಅದನ್ನವನ್ನ ಆ ಪ್ರಣವ ಮಂತ್ರವನ್ನ ಆವರ್ತಿ ಮಾಡ್ತಾ ಇರಬೇಕು ಹಾಗೆಂತ ಹೇಳ್ತಾ ಇದ್ದಾರೆ. ಆವರ್ತನೆ ಧೃತತ್ವಾದಿ ದೋಷ ಪರಿಹಾರಾಯ ಶುದ್ಧಂ ಇತಿ ವಿಶೇಷಣಂ. ಆ ಮಂತ್ರಗಳನ್ನ ಸ್ಪೀಡಾಗಿ ಹೇಳಬಾರ್ದು, ಪ್ರಣವ ಮಂತ್ರವನ್ನ ಸ್ಪೀಡಾಗಿ ಹೇಳಬಾರದು, ಅದರಿಂದ ಶುದ್ಧಂ ಅಂತ ಹೇಳ್ತಾ ಇದ್ದಾರೆ. ಮನಸಾ ಇತಿ ಉಚ್ಚೈಹಿ ಉಚ್ಚಾರಣ ವಾರಣಾಯ ಹಾಗೆಂತ ಅದನ್ನ ಮನಸಾ ಹೇಳಬೇಕು. ಪ್ರಣವ ಮಂತ್ರವನ್ನ ಮನಸಾ ಜಪ ಮಾಡಬೇಕು, ಜೋರಾಗಿ ಹೇಳಬಾರದು ಅಂತ ಹೇಳ್ತಾರೆ. ಏವಂ ಜಪಂ ವಿಧಾಯ ಜಪಕಾಲೇ ಜಪಾತ್ ಪೂರ್ವಕಾಲೇ ಚ ಕರ್ತವ್ಯಂ ದರ್ಶಯತಿ. ಈ ರೀತಿಯಾಗಿ ಒಂದು ಜಪವನ್ನ ಮಾಡಬೇಕು ಅಂದ್ರೆ ಜಪಕಾಲದಲ್ಲೂ ಜಪದ ಪೂರ್ವದಲ್ಲೂ ಏನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮಬೀಜಂ ಬ್ರಹ್ಮಣಃ ವೇದ, ಬ್ರಹ್ಮಣ ಅಂದ್ರೆ ವೇದ ಅಂತ ಅರ್ಥ. ವೇದರೂಪ ಮಂತ್ರಸ್ಯ ಬೀಜಾಕ್ಷರ ರೂಪಂ. ಎಲ್ಲ ವೇದಗಳಿಗೂ ಕೂಡ ಬೀಜಾಕ್ಷರ. ಬೀಜ ಅಂದ್ರೆ ಏನು? ಈಗ ಒಂದು ಮರಕ್ಕೆ ನಾವು ಬೀಜ ಅಂತ ಹೇಳ್ತೀವಿ ನೋಡಿ, ಸೀಡ್ ಅಂತ. ಅದೇ ತರ ಇಡೀ ವೇದಗಳಿಗೆ ಸಂಗ್ರಹ ಮಾಡಿ ಒಂದು ಅಕ್ಷರದಲ್ಲಿ ಹೇಳುವುದು ಅಂದ್ರೆ ಅದು ಪ್ರಣವ. ಎಂಟೈರ್ ವೇದದ ಎಸೆನ್ಸ್ ಅದು ಪ್ರಣವ ಅಂತ ಹೇಳ್ತಾ ಇದ್ದಾರೆ. ಅಂತಹ ಬೀಜಾಕ್ಷರ ರೂಪವಾದ ಪ್ರಣವವನ್ನ ಮನಸಾ ವರ್ತಯನ್, ಮನಸಾ ಅದನ್ನ ಆವೃತ್ತಿ ಮಾಡ್ತಾ ಇರಬೇಕು, ಮನಸ್ಸಿನಿಂದಲೇ ಜಪ ಮಾಡಬೇಕು ಅಂತ ಅರ್ಥ. ಬೀಜಂ ಜಗತ್ಕಾರಣಂ ಬ್ರಹ್ಮ ಪ್ರಣವಾರ್ಥ ರೂಪಂ ಪರಂ ಬ್ರಹ್ಮಾನು ಸ್ಮರನ್. ಆ ಮಂತ್ರವನ್ನ ಹೇಳ್ತಾ ಪರಮಾತ್ಮನನ್ನೇ ಸ್ಮರಿಸ್ತಾ ಇರಬೇಕು. ಯಾಕೆ? ಆ ಮಂತ್ರ ಯಾರನ್ನ ಹೇಳ್ತಾ ಇದೆ? ಪ್ರಣವ. ನಾವು ದಾಸರು ಹೇಳ್ತಾರೆ ನೋಡಿ, ಪ್ರಣವ ಪ್ರತಿಪಾದ್ಯ ಪ್ರಹ್ಲಾದ ವರದ ಹಾಗೆ ಅಂತ. ಅದು ನರಸಿಂಹದೇವರನ್ನ ಕೊಂಡಾಡುವ ಮಂತ್ರ ಅದು. ಅಂತ ಪರಮಾತ್ಮನನ್ನ ಸ್ಮರಿಸುತ್ತಾ ಜಿತಶ್ವಾಸ ಪ್ರಾಣಾಯಾಮದಿಂದ ಪ್ರಾಪ್ತ ಪ್ರಾಣ ಪ್ರಸಾದ, ಪ್ರಾಣಾಯಾಮವನ್ನು ಮಾಡಬೇಕಂತ. ಯಾಕೆ? ಪ್ರಾಣದೇವರ ಪ್ರಸಾದ ಆಗ್ತದಂತೆ.
ಮುಖ್ಯ ಪ್ರಾಣದೇವರ ಪ್ರಸಾದ ಆಗಬೇಕು ಅಂದ್ರೆ ಅದು ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮ ಮಾಡಿ ಮುಖ್ಯ ಪ್ರಾಣದೇವರ ಪ್ರಸಾದವನ್ನು ಪಡೆದು ಇನ್ನು ಮನಸ್ಸಿನಿಂದ ಜಪ ಮಾಡಬೇಕು ಅಂತ ಹೇಳಿದ್ದರಿಂದ ಮನಸ್ಸಿನ ಅಭಿಮಾನಿ ರುದ್ರದೇವರ ಪ್ರಸಾದ ಆಗ್ತದೆ. ನೋಡಿ, ಪರಮಾತ್ಮನ ಧ್ಯಾನ ಆಗಬೇಕು ಅಂದ್ರೆ, ಪರಮಾತ್ಮನ ಪ್ರಸಾದ ಆಗಬೇಕು ಅಂದ್ರೆ ರುದ್ರದೇವರ ಪ್ರಸಾದ ಆಗಬೇಕು, ಪ್ರಾಣದೇವರ ಪ್ರಸಾದ ಆಗಬೇಕು ಅಂತ ಸೂಚನೆ ಮಾಡ್ತಾ ಇದ್ದಾರೆ. ಅದರಿಂದ ಜಪ ಮಾಡುವಾಗ ಮನಸಾ ದೇವರನ್ನ ಪ್ರಣವ ಮಂತ್ರವನ್ನ ಜಪಿಸ್ತಾ ಪ್ರಾಣಾಯಾಮವನ್ನು ಮಾಡುತ್ತಾ ಎರಡನ್ನು ಹೇಳಿದ್ದಾರೆ. ಅನೇನ ಜಪಾತ್ ಪೂರ್ವಂ ಪ್ರಾಣಾಯಾಮ ಕಾಲೇಪಿ, ಜಪ ಮಾಡ್ಲಿಕ್ಕೆ ಮುಂಚೆ ಪ್ರಾಣಾಯಾಮ ಮಾಡ್ತೀವಿ, ಪ್ರಾಣದೇವರ ಪ್ರಸಾದವನ್ನ ಪಡೀಬೇಕು ಅಂತ. ಮನಸಾ ಆ ಪ್ರಾಣಾಯಾಮ ಮಾಡುವಾಗಲೂ ಕೂಡ ಮನಸಾ ಪ್ರಣವವನ್ನ ಆವರ್ತನೆ ಮಾಡ್ತಾ ಇರ್ತೀವಿ. ಈ ರೀತಿಯಾಗಿ ನಾವು ರುದ್ರದೇವರ ಪ್ರಸಾದ, ವಾಯುದೇವರ ಪ್ರಸಾದವನ್ನು ಪಡೆದು ಪರಮಾತ್ಮನ ಪ್ರಸಾದವನ್ನು ಪಡೆಯುವ ಪ್ರಯತ್ನವನ್ನು ಮಾಡಬೇಕು. ಅನಂತರಂ ಜಪಕಾಲೆ ಮನೋ ಯಚ್ಚೆ ಸ್ವವಶಂ ಕುರ್ಯಾನ್ ಮನೋಭಿಮಾನಿ ರುದ್ರ ಪ್ರಸಾದಂ ಸಂಪಾದಯೇತ್ ಇತ್ಯರ್ಥ. ಈ ರೀತಿಯಾಗಿ ಮನಸಾ ಜಪ ಮಾಡಿದರೆ ರುದ್ರದೇವರ ಪ್ರಸಾದವೂ ಆಗ್ತದೆ. ಬರೀ ಮಾತಿನಿಂದ ಮಾಡಿದರೆ ಪಾರ್ವತಿಯ ಪ್ರಸಾದ, ವಾಗೀಂದ್ರಿಯಕ್ಕೆ ಅಭಿಮಾನಿ ಉಮಾ ಅಂತ ಹೇಳ್ತಾರೆ. ಅದರಿಂದ ಮಂತ್ರಗಳನ್ನ ಉಚ್ಚಾರಣೆ ಮಾಡುವಾಗ ಕೇವಲ ಬಾಯಿಯಿಂದ ನಾವು ಉಚ್ಚಾರಣೆ ಮಾಡಿದ್ರೆ ಸಾಲದು. ಎಲ್ಲಿ ಮಾಡಬೇಕು? ಮನಸ್ಸಿನಿಂದ ಮಾಡಬೇಕು. ಯಾಕೆ? ಮನೋಭಿಮಾನಿ ರುದ್ರದೇವರ ಪ್ರಸಾದ ಇರಬೇಕು. ಮತ್ತೆ ಪ್ರಾಣಾಯಾಮ ಮಾಡ್ತಾ ಇರಬೇಕು. ಪ್ರಾಣಾಯಾಮ ಯಾಕೆ ಮಾಡಬೇಕು? ವಾಯುದೇವರ ಪ್ರಸಾದ ಆಗಬೇಕು. ಈ ರೀತಿಯಾಗಿ ನಾವು ಜಪವನ್ನ ಮಾಡಿದ್ರೆ ಪರಮಾತ್ಮನ ಅನುಗ್ರಹ ಆಗುತ್ತದೆ ಅಂತ ಒಟ್ಟು. ನಿಯಚೇದ್ ವಿಷಯೋಭ್ಯೋಕ್ಷಾನ್ ಮನಸಾ ಬುದ್ಧಿಸಾರಥಿ ಮನಃ ಕರ್ಮಾಭಿರಕ್ಷಾಪ್ತಿಂ ಶುಭಾರ್ತೆ ಧಾರಯೇದ್ಧಿಯಾ. ಶುಭಾರ್ತೆ ಅಂದ್ರೆ ಭಗವತಿ ಅಂತ ಬರೀತಾರೆ. ಬಾಹ್ಯೇಂದ್ರಿಯಾಣ ವಿಷಯಾನ್ ಪ್ರತಿ ಗಮನೆ ಮನಃ ಪುನರಃ ಅವಶಂ ಸ್ಯಾದಿತ್ಯತಃ ನಿಯಚ್ಚೇತ್. ಅಲ್ಲ, ನೀವು ಮನಸ್ಸಿಂದ ಪರಮಾತ್ಮನನ್ನ ಚಿಂತನೆ ಮಾಡಬೇಕು ಅಂತ ಹೇಳ್ತೀರಿ. ಮನಸ್ಸಿಂದ ಚಿಂತನೆ ಮಾಡಿದ್ರೆ ಮನಸ್ಸು ಎಲ್ಲೆಲ್ಲೋ ಹೊಟ್ಟೋಗ್ತದೆ. ಒಂದ್ಸಲ ಪರಮಾತ್ಮನ ಚಿಂತನೆ ಮಾಡಿದ್ರೆ ಅದು ಬೇರೆಲ್ಲ ಹೊಟ್ಟೋಗ್ತದೆ, ಜಾರ್ಕೊಂಡೇ ಹೊಟ್ಟೋಗೋದು. ಅದು ಸಹಜ, ಅದು ಮನಸ್ಸಿನ ಸ್ವಭಾವ. ಅದನ್ನ ಮತ್ತೆ ವಾಪಸ್ ತರಬೇಕು. ನಿಯಚ್ಚೇತ್ ಅಂತ ಹೇಳ್ತಾರೆ. ಯಾವುದರಿಂದ? ಬುದ್ಧಿಯಿಂದ ಮನಸ್ಸನ್ನ ನಿಗ್ರಹ ಮಾಡ್ರಿ ಅಂತಾರೆ. ಬುದ್ಧಿ ಸಾರಥಿ ಅಂತ ಹೇಳ್ತಾರೆ. ಆ ಮನಸ್ಸು ಎನ್ನುವ ಒಂದು ಕುದುರೆ, ಅದಕ್ಕೆ ಸಾರಥಿ ಯಾರು? ಬುದ್ಧಿ ಅಂತ. ಮೋಕ್ಷೇತರ ಪುರುಷಾರ್ಥಸ್ಯ ಅನಿತ್ಯತ್ವ ನಿಶ್ಚಯ ಸಾರಥಿ ಯಸ್ಯ ಸಹ. ಆಗ ಮನಸ್ಸು ಬೇರೆ ಕಡೆ ಹೋಗ್ತದೆ ಅಂದ್ರೆ ಏನರ್ಥ? ಎಲ್ಲಿ ಓಡೋಗ್ತದೆ ಅದು? ಮನಸ್ಸು ಯಾವುದೋ ಲೌಕಿಕ ವಿಚಾರದಲ್ಲಿ ಹೋಗ್ತದೆ. ಪಕ್ಕದ ಮನೆಯಲ್ಲಿ ಏನೋ ಮಾತಾಡ್ತಾ ಇದ್ದಾರೆ, ಅಥವಾ ಅಡಿಗೆ ಮನೆಯಲ್ಲಿಂದ ವಾಸನೆ ಬರ್ತಾ ಇದೆ, ಏನೋ ಒಂದು ವಿಚಾರ ಹೋಗ್ತಾ ಇದೆ. ಆ ತರ ವಿಚಾರವನ್ನ ಮನಸ್ಸು ಗ್ರಹಿಸಬಾರದು ಅಂತಾರೆ. ಯಾಕೆ? ಅದಕ್ಕೆ ಬುದ್ಧಿ ಏನ್ ಮಾಡಬಹುದು? ಹಾಗೆಂದ್ರೆ ಸಾರಥಿಯಾಗಿದ್ದು ಬುದ್ಧಿ ಹೇಳುತ್ತದೆ. ನೋಡಿ, ಬುದ್ಧಿ ಮಾತು ಹೇಳ್ತದೆ ಮನಸ್ಸಿಗೆ, ನೋಡಿದಪ್ಪ ಇದೆಲ್ಲ ಯಾವುದೂ ಕೂಡ ಅನಿತ್ಯ, ಇದು ನಮಗೆ ಮೋಕ್ಷ ಎನ್ನತಕ್ಕ ಪುರುಷಾರ್ಥವನ್ನ ಕೊಡತಕ್ಕದ್ದಲ್ಲ. ಬರೀ ಅಡಿಗೆ ಮನೆಯಲ್ಲಿ ಮಾಡತಕ್ಕ ಪದಾರ್ಥವನ್ನ ತಿಂತಾ ಕೂತಿದ್ರೆ ಏನು ಮೋಕ್ಷ ಸಾಧನೆ, ಮೋಕ್ಷ ಪ್ರಸಾದ ಹೆಂಗಾಗ್ತದೆ? ಪರಮಾತ್ಮನ ಪ್ರಸಾದ ಆಗೋದಿಲ್ಲ. ಅದರ ಅರ್ಥ ಊಟ ಮಾಡಬಾರದು ಅಂತ ಅಲ್ಲ, ಊಟ ಮಾಡಬೇಕು. ಆದರೆ ಜಪಕ್ಕೆ ಅಂತ ಕೂತಾಗ ಮನಸ್ಸು ಬೇರೆ ಕಡೆ ಹೋಗಬಾರದು. ನಿಯಚ್ಚೇತ್ ಅಂದ್ರೆ ಪ್ರತ್ಯಾಹರೇತ್. ಅದರಿಂದ ಆ ಬುದ್ಧಿ ಮನಸ್ಸಿಗೆ ಹೇಳ್ಬೇಕಂತೆ, ಮನಸ್ಸೇ ದೇವರಲ್ಲೇ ಮನಸ್ಸನ್ನ ಇಡು, ದೇವರನ್ನೇ ಚಿಂತನೆ ಮಾಡು. ಈ ಪಕ್ಕದವರು ಏನ್ ಮಾತಾಡ್ತಾರೆ, ಅಡಿಗೆ ಮನೆಯಲ್ಲಿ ಏನ್ ಮಾಡ್ತಾರೆ, ಅದರ ವಿಚಾರವನ್ನ ಬಿಡು. ಯಾಕೆ? ಅದರಿಂದ ನಮಗೆ ಮೋಕ್ಷ ಆಗೋದಿಲ್ಲ. ಇದೆಲ್ಲವೂ ಕೂಡ ಅನಿತ್ಯ. ನೀನೇನು ಅಡಿಗೆ ಮನೆಯಲ್ಲಿ ಯೋಚನೆ ಮಾಡ್ತಾ ಕೂತಿದ್ದಿ, ಅಥವಾ ಪಕ್ಕದವರು ಏನ್ ಮಾತಾಡ್ತಾರೆ ಅಂತ ಯೋಚನೆ ಮಾಡ್ತಾ ಕೂತಿದ್ದಿ, ಇದೆಲ್ಲವೂ ಕೂಡ ಅನಿತ್ಯ. ಹೌದಲ್ಲ? ಊಟ ಪ್ರತಿ ಸಲ ಮಾಡ್ತಾನೆ ಇರ್ಬೇಕು. ಒಂದ್ಸಲ ಊಟ ಆಯ್ತು ಮುಗೀತು ಅಂತ ಇಲ್ಲವೇ ಇಲ್ಲ ನೋಡಿ. ಪ್ರತಿ ದಿವಸ ಊಟ ಆಗಬೇಕು. ಅದರಿಂದ ಅದರ ಕಡೆ ವಿಚಾರ ಯಾತಕ್ಕೆ? ನಿತ್ಯವಾದ ಪರಮಾತ್ಮನ ಕಡೆ, ನಿತ್ಯವಾದ ಮೋಕ್ಷದ ಕಡೆ ನಮ್ಮ ಗುರಿ ಇರಬೇಕಲ್ವೇ? ಹಾಗೆ ಅಂತ ಅದರ ಅಭಿಪ್ರಾಯ. ವಶೀಕೃತೇನ ಮನಸಾ ನಿಮಿತ್ತೇನ ಅಕ್ಷಾನ್ ಬಾಹ್ಯೇಂದ್ರಿಯಾಣಿ ನಿಯಚ್ಚೇತ್. ಈ ರೀತಿಯಾಗಿ ಬಾಹ್ಯ ಇಂದ್ರಿಯಗಳನ್ನು ನಾವು ನಿಯಮನಗೊಳಿಸಬೇಕು. ಆ ಪದಾರ್ಥಗಳಲ್ಲಿ ಇದ್ದ ದೋಷವನ್ನ ಚಿಂತನೆ ಮಾಡಿದರೆ ನಮಗೆ ಅದರ ಕಡೆ ಇರುವ ಅಭಿರುಚಿ ಒಟ್ಟೋಗ್ತದೆ. ಊಟದ ಅಭಿರುಚಿ ಯಾವಾಗ ಒಟ್ಟೋಗ್ತದೆ? ಎಷ್ಟೊತ್ತು ಊಟ ಮಾಡಿದರೆ ಏನಪ್ಪ,
ತಿರ್ಗಾ ಮತ್ತೆ ಹಸಿವೆ ಆಗ್ತಾನೆ ಇರ್ತದೆ. ಅದರಿಂದ ಅದರ ಕಡೆ ಹೆಚ್ಚು ಗಮನ ಕೊಡೋದು ಬೇಡ. ಅಡಿಗೆ ಮಾಡಿಟ್ಟು ಜಪಕ್ಕೆ ಕೂಡೋಣ. ಸ್ತ್ರೀಯರಿಗೆ ಹಾಗೆ ಅಡಿಗೆ ಮಾಡಿಟ್ಟು ಜಪಕ್ಕೆ ಕೂಡೋಣ. ಪುರುಷರಿಗೆ ಹಾಗೆ ಅಡಿಗೆ ಮಾಡ್ತಾ ಇದ್ದಾರಲ್ಲ ಅಂತ ಮನಸ್ಸಲ್ಲಿಗೆ ಹೋಗ್ಬಾರ್ದು. ಹೇಗಿದ್ರು ದೇವರು ನಮಗೆ ಏನೋ ಒಂದು ಕೊಟ್ಟೆ ಕೊಡ್ತಾನೆ, ಊಟಕ್ಕೆ ಹಾಕಿ ಹಾಕ್ತಾನೆ. ಅಂತ ದೇವರನ್ನ ಚಿಂತನೆ ಮಾಡುವಾಗ ಊಟದ ಚಿಂತೆ ಯಾಕೆ ಅಂತ ಬುದ್ಧಿಯಿಂದ ಆ ಬಾಹ್ಯೇಂದ್ರಿಯಗಳನ್ನ ನಾವು ನಿಯಮನ ಮಾಡಿ ಪರಮಾತ್ಮನಲ್ಲೇ ಮನಸ್ಸಿಟ್ಟಿರಬೇಕು ಅಂತ. ಮನಸ್ಸು ಹೋಗ್ತದೆ, ಹೋದ ಮನಸ್ಸನ್ನ ಎಳೆದು ಬುದ್ಧಿ ಎನ್ನುವ ಸಾರಥಿ ತಂದು ನಾವು ದೇವರಲ್ಲೇ ಇಡಬೇಕು ಅಂತ ಉಪಾಯವನ್ನ ಶುಕಾಚಾರ್ಯರು ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಶುಭಾರ್ತೆ ಅಂದ್ರೆ ಭಗವತಿ ಅಂತ ಹೇಳ್ತಾ ಇದ್ದಾರೆ. ಪೂರ್ವಕರ್ಮ ಬಿಹಿ ಅಶುಭ ವಿಷಯ ವ್ಯಾಪಾರೈ ಆಕ್ಷಿಪ್ತಂ. ಅಲ್ಲ, ಮನಸ್ಸು ಬೇರೆ ಕಡೆ ಯಾಕೆ ಹೋಗ್ತದೆ ಹಾಗೆಂದ್ರೆ ನಾವು ಹಿಂದೆ ಮಾಡಿದ ಪಾಪ. ದೇವರನ್ನ ಬಿಟ್ಟು ಮನಸ್ಸು ಬೇರೆ ಕಡೆ ಹೋಗ್ತದೆ ಅಂದ್ರೆ ನಾವು ಪಾಪ ಮಾಡಿದ್ದೀವಿ ಅಂತ ಅರ್ಥ. ಅಲ್ಲ, ಎಲ್ಲರಿಗೂ ಹಾಗೆ ಆಗ್ತದಲ್ಲ, ಎಲ್ಲರೂ ಪಾಪ ಮಾಡಿದ್ದಾರೆ ಅಂತಾನೆ ಅಷ್ಟೇ ಅರ್ಥ. ಅದರಿಂದ ಬೇರೆಯವರು ಮಾಡಿದ್ದಾರೆ, ಬೇರೆಯವರಿಗೆ ಮನಸ್ಸು ಬೇರೆ ಕಡೆ ಹೋಗ್ತದೆ, ದೇವರಲ್ಲಿ ಹೋಗೋದಿಲ್ಲ ಇಟ್ಕೊಂಡು ನಾವೇನ್ ಮಾಡೋದು? ನಮ್ಮ ವಿಚಾರವನ್ನ ನಾವು ನೋಡೋಣ ಅಂತ, ನಾವಂತೂ ದೇವರಲ್ಲಿ ಮನಸ್ಸು ಹಾಕೋಣ ಅಂತ. ಯಾಕೆ? ಬೇರೆಯವರಿಗೆ ಗೋಲ್ ಏನು? ಅವರಿಗೆ ಮೋಕ್ಷವೇ ಬೇಡ, ಅದರಿಂದ ಮನಸ್ಸನ್ನೇ ಎಲ್ಲೆಲ್ಲೋ ಆಗ್ತಾ ಇದ್ದಾರೆ. ನಮಗೆ ಹಂಗಿಲ್ಲ, ನಮಗೆ ಮೋಕ್ಷವೇ ಗುರಿ, ದೇವರನ್ನು ಹೊಂದೋದೇ ನಮ್ದು ಗುರಿ, ದೇವರೇ ನಮ್ಮ ಟಾರ್ಗೆಟ್. ಹಾಗಿರುವಾಗ ಮನಸ್ಸು ಬೇರೆ ಕಡೆ ಯಾಕೆ ಹಾಕ್ಬೇಕು? ದೇವರಲ್ಲೇ ಹಾಕೋದು. ಹಾಗೆ ಅಂತ ಚಿಂತನೆ ಮಾಡಿ ಮನಸ್ಸನ್ನ ನಿಗ್ರಹ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳೋದು, ಈ ಜಪ, ಈ ವ್ರತ ಅನುಷ್ಠಾನಕ್ಕೆಲ್ಲ ಯಾರು ಅಧಿಕಾರಿಗಳು, ನನಗೆ ಮೋಕ್ಷ ಬೇಕೇ ಬೇಕು ಅಂತ ಹಠ ಹಿಡಿದು ಕೂಡ್ತಾರೆ ನೋಡಿ, ಅಂಥವರಿಗೆ ಇದೆಲ್ಲ ರುಚಿಸ್ತದೆ. ನನಗೆ ಅಡಿಗೆ ಊಟ ರುಚಿ ಇಂಥದೇ ಸಾಕು ಅಂತ ಅನಿಸಿದ್ರೆ ಅವರಿಂದ ಏನಾಗೋದಿಲ್ಲ, ಸಾಧನೆ ಆಗ್ತದೆ, ಆದರೆ ಮೋಕ್ಷ ಸಾಧನೆ ಆಗೋದಿಲ್ಲ. ಎರಡಕ್ಕೂ ವ್ಯತ್ಯಾಸ ಇದೆ. ನಾನು ಸಂಧ್ಯಾವಂದನೆ ಮಾಡ್ತೀನಿ, ಜಪ ತಪ ಮಾಡ್ತೀನಿ, ಪೂಜೆ ಮಾಡ್ತೀನಿ, ಎಲ್ಲ ಸರಿ. ಅದರ ಮನಸ್ಸು ಎಲ್ಲಿ ಇರುತ್ತದೆ? ಮನಸ್ಸು ಎಲ್ಲೋ ಇರುತ್ತದೆ, ಅದನ್ನು ಕೇಳಬೇಡಿ ಅಂತ ನಾವು ಬೈದು ಬಿಡ್ತೀವಿ. ಹಂಗಾಗಬಾರ್ದು. ಮೋಕ್ಷ ಬೇಕೇ ಬೇಕು ಅಂತ ಅನಿಸುವವರಿಗೆ ಮಾತ್ರ ಇಂಥ ಉಪದೇಶವನ್ನ ಶುಕಾಚಾರ್ಯರು ಹೇಳಿದ್ದು. ನೋಡಿ, ಪರೀಕ್ಷಿತ್ ರಾಜ ಏನ್ ಪ್ರಶ್ನೆ ಮಾಡಿದ? ಸಾವಿರಾರು ಕೆಲಸಗಳಿದೆ, ಪ್ರಾಣ ಬಿಡತಕ್ಕವರು ಏನನ್ನ ಮಾಡಬೇಕು? ಹಾಗೆಂದ್ರೆ ಪರಮಾತ್ಮನ ಚಿಂತನೆಯನ್ನೇ ಮಾಡಬೇಕು, ಅದರಿಂದಲೇ ಮೋಕ್ಷ ಆಗ್ತದೆ ಅಂತಾನೆ ಶುರು ಮಾಡಿ ಉಪದೇಶವನ್ನ ಶುರು ಮಾಡಿದ್ದಾರೆ ಶುಕಾಚಾರ್ಯರು. ಅದರಿಂದ ಇದೆಲ್ಲ ಯಾರಿಗೆ ಅಪ್ಲಿಕಬಲ್ಲು? ಮೋಕ್ಷ ಬೇಕು ಅಂತ ಅನಿಸುವವರಿಗೆ, ನನಗೆ ಮೋಕ್ಷನೇ ಬೇಡ ಅಂತ ಅನಿಸುವವರಿಗೆ ಈ ಉಪದೇಶ, ಈ ಭಾಗವತ ಇದು ಯಾವುದೂ ಕೂಡ ಅವರಿಗೆ ಅಭಿರುಚಿಸೋದೇ ಇಲ್ಲ. ನೀವೆಲ್ಲ ಬಂದಿದ್ರಿ ಅಂದ್ರೆ ಏನರ್ಥ? ನಿಮಗೆಲ್ಲ ಮೋಕ್ಷದ ಪ್ರಸಾದ ಆಗಬೇಕು ಎಂಬ ಒಂದು ಇಚ್ಛೆಯಿಂದಲೇ ನಾವೆಲ್ಲ ಬಂದಿರೋದಿಲ್ಲ. ನಾವು ನೀವು ಸೇರಿರೋದು ಯಾತಕ್ಕೆ? ದೇವರನ್ನ ಕುರಿತೇ ನಾವು ವಿಚಾರ ಮಾಡಬೇಕು ಹಾಗೆ ಅಂತ. ಅದರಿಂದ ದೇವರನ್ನ ಬಿಟ್ಟು ಉಳಿದ ಪದಾರ್ಥಗಳು, ಅದೆಲ್ಲ ಲೌಕಿಕ ಪದಾರ್ಥಗಳು, ಅನಿತ್ಯವಾದದ್ದು, ನಮ್ಮ ಜೊತೆಗೆ ಬರತಕ್ಕದ್ದಲ್ಲ ಅವು. ಅದರಿಂದ ಮನಸ್ಸನ್ನ ದೇವರಲ್ಲೇ ಇಡಬೇಕು ಅಂತ ನಮಗೆ ಬುದ್ಧಿ ಹೇಳುತ್ತದೆ. ಆ ಬುದ್ಧಿ ಹೇಳಿದನ್ನ ನಾವು ಕೇಳಬೇಕಷ್ಟೆ, ಮನಸ್ಸು ಕೇಳಬೇಕು. ತತ್ರ ಚ ಮನಃ ಪರಮಾನಂದಂ ಲಭತೆ. ಈ ರೀತಿಯಾಗಿ ಪರಮಾತ್ಮನ ವಿಷಯದಲ್ಲೇ ನಾವು ಮನಸ್ಸನ್ನ ಹಾಕಿದ್ರೆ, ಪ್ರಣವ ಚಿಂತನೆ ಮಾಡ್ತಾ, ಅಥವಾ ಶ್ರೀಕೃಷ್ಣಾಯ ನಮಃ ಶ್ರೀ ಶ್ರೀ ಶ್ರೀಮ್ ಅಂತ ಹೆಣ್ಣು ಮಕ್ಕಳು ಪ್ರಣವ ಹೇಳಿಕ್ ಬರೋದಿಲ್ಲ, ಪ್ರಶ್ನೆ ಬರುತ್ತದೆ, ನಾವೇನ್ ಮಾಡ್ಬೇಕ್ರಿ, ಬರೀ ಗಂಡಸರಿಗೆ ನೀವು ಹೇಳ್ತೀರಾ ಹಾಗೆ ಅಂದ್ರೆ ಹೆಣ್ಣು ಮಕ್ಕಳು ಶ್ರೀಕಾರವನ್ನು ಹೇಳ್ಬಹುದು ಹಾಗೆ ಅಂತ. ಶ್ರೀಮ್ ಅಂತ ಇದೆ, ಅದು ಕೂಡ ಬೀಜಾಕ್ಷರ ಮಂತ್ರವೇ. ಅದನ್ನ ಅವರು ಜಪ ಮಾಡಬಹುದು. ಮಾಡಿದಾಗ ಏನಾಗ್ತದೆ? ಅದು ಕೂಡ ಪರಮಾತ್ಮನ ಗುಣಗಳನ್ನೇ ತಿಳಿಸಿಕೊಡತಕ್ಕ ಮಂತ್ರ ಅದು. ಲಕ್ಷ್ಮಿಯ ಅಂತರ್ಯಾಮಿಯಾಗಿ ಪರಮಾತ್ಮ ಸ್ತ್ರೀ ರೂಪದಿಂದ ಇರ್ತಾನೆ. ಆ ಪರಮಾತ್ಮನ ಗುಣಚಿಂತನೆ ಮಾಡತಕ್ಕದು ಸ್ತ್ರೀಯರು ಶ್ರೀಕಾರದಿಂದ ಹಾಗೆ ಅಂತ. ಈ ರೀತಿಯಾಗಿ ಒಟ್ಟು ಪರಮಾತ್ಮನಲ್ಲೇ ಭಗವತಿ ಧಾರೆಯೇ ಅಂತ ಹೇಳ್ತಾರೆ. ಪರಮಾತ್ಮನಲ್ಲೇ ಮನಸ್ಸನ್ನ ಇಡಬೇಕು. ತತ್ರ ಚ ಮನಃ ಪರಮಾನಂದಂ ಲಭತೆ. ಈ ರೀತಿಯಾಗಿ ಮಾಡಿದ್ರೆ ಮನಸ್ಸಿಗೆ ಪರಮಾನಂದ ಆಗ್ತದೆ. ಬರೀ ಆನಂದ ಅಂತ ಹೇಳಿಲ್ಲ ನೋಡಿ, ಪರಮಾನಂದ ಆಗ್ತದೆ ಅಂತ. ಏತತ್ ಉಪಪಾದನಾಯೈವ ಭಗವತಃ ಶುಭಾರ್ಥತೆಯ ನಿರ್ದೇಶ. ಇದನ್ನು ತಿಳಿಸಿಕೊಡುವುದಕ್ಕಾಗಿಯೇ ಶುಭಾರ್ತೆ ಅಂದ್ರೆ ಭಗವತಿ ಅಂತ ಆಚಾರ್ಯರು ಅರ್ಥ ಮಾಡಿದ್ದಾರೆ. ಪರಮಾತ್ಮನ ಚಿಂತನೆ ಮಾತ್ರ ನಮಗೆ ಪರಮಾನಂದ ಆಗುತ್ತದೆ. ಕರ್ಮಭಿಹಿ ಆಕ್ಷಿಪ್ತಂ ಇತಿ ಪೂರ್ವಾವಸ್ಥಾ ಅನುವಾದೋ ಅಪಿ ಏತದರ್ಥಮೇವ ಲೋಕೆ ದಾರಿದ್ರ್ಯೇನ ದುಃಖಿತಸ್ಯ ಮಹಾನಿಧಿ ಲಾಭೆ ಪರಮಾನಂದ ದರ್ಶನಾತ್. ಒಂದು ಉದಾಹರಣೆ ಕೊಡ್ತಾರೆ ನೋಡಿ ಯಾದವಾರ್ಯರು. ಲೋಕದಲ್ಲಿ ದರಿದ್ರ ಇರ್ತಾನೆ, ಅಂತ ದರಿದ್ರನಾದವನಿಗೆ ಒಂದು ಘಟ ಪೂರ್ತಿ ರೂಪಾಯಿ ನೋಟು ಬೆಳ್ಳಿ ಬಂಗಾರ ಕೊಟ್ರೆ ಎಷ್ಟು ನಿಧಿ ಅಂತ ಕರೀತಾರೆ.
ಅಂತ ನಿಧಿಯನ್ನು ಕೊಟ್ಟರೆ ಎಷ್ಟು ಸಂತೋಷ ಆಗ್ಲಿಕ್ಕಿಲ್ಲ. ಕಟು ದಾರಿದ್ರ್ಯ, ಒಂದು ದಾರಿದ್ರ್ಯನಿಗೆ ಸಂಪತ್ತು ಸಿಕ್ಕಿದ್ರೆ ಹೇಗೆ ಸಂತೋಷ ಪಡ್ತಾನೆ, ಅದೇ ರೀತಿಯಾಗಿ ಮನಸ್ಸಿನಲ್ಲಿ ಪರಮಾತ್ಮನ ಚಿಂತನೆ ಮೂಡಿದರೆ ಪರಮ ಆನಂದ ಆಗ್ತದೆ ಹಾಗೆ ಅಂತ. ಅಲ್ಲ, ಪರಮಾನಂದ ಆಗ್ತಾ ಇಲ್ಲಲ್ಲ ನಮಗೆ ಹಾಗೆ ಅಂತ ಹೇಳಿದ್ರೆ ಸರಿಯಾಗಿ ಚಿಂತನೆ ಮಾಡ್ತಾ ಇಲ್ಲ ಅಂತ ಅರ್ಥ. ಸರಿಯಾಗಿ ಪರಮಾತ್ಮನಲ್ಲೇ ಮನಸ್ಸಿಟ್ಟು ಚಿಂತನೆ ಮಾಡಿದರೆ ಪರಮಾನಂದ ಆಗ್ಲೇಬೇಕು. ಇದು ಒಟ್ಟು ವಿಚಾರ ಅಂತ. ತತ್ರೈಕಾವಯವಂ ಧ್ಯಾಯೇತ್ ಅವ್ಯುಚ್ಛಿನ್ನೇನ ಚೇತಸ ಮನೋ ನಿರ್ವಿಷಯಂ ಯುಕ್ತ್ವಾ ತತಃ ಕಿಂಚಿನ್ನ ಸಂಸ್ಮರೇತ್ ಪದಂ ತತ್ಪರಮಂ ವಿಷ್ಣೋಃ ಮನೋ ಯತ್ರ ಪ್ರಸೀದತಿ. ಆಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ, ವಿಷಯೇಭ್ಯ ನಿರ್ಗತ್ಯ ತತ್ರೈವ ಮನೋಯುಂಕ್ತ್ವಾ ಅನ್ಯನ್ನ ಸ್ಮರೇತ್. ಪರಮಾತ್ಮನ ಒಂದೊಂದೇ ಅವಯವನ್ನ ಚಿಂತನೆ ಮಾಡ್ರಿ ಅಂತಾರೆ. ಮೊದಲು ಸಂಪೂರ್ಣ ದೇವರ ರೂಪವನ್ನ ಚಿಂತನೆ ಮಾಡ್ಲಿಕ್ಕಾಗೋದಿಲ್ಲ. ದೇವರ ಪಾದವನ್ನ ಚಿಂತನೆ ಮಾಡಿ, ದೇವರ ಮಂಡಿಯನ್ನ ಚಿಂತನೆ ಮಾಡಿ, ದೇವರ ಉದರವನ್ನ ಚಿಂತನೆ ಮಾಡಿ, ದೇವರ ಹೃದಯವನ್ನ, ದೇವರ ಕಂಠವನ್ನ, ದೇವರ ಮುಖವನ್ನ, ದೇವರ ಕಿರೀಟವನ್ನ, ನಿಮ್ಮಿಂದ ಯಾವ ಅವಯವ ಚಿಂತನೆ ಮಾಡ್ಲಿಕ್ಕಾಗ್ತದೋ, ಯಾವುದನ್ನು ನೋಡಿದಾಗ, ಯಾವ ಅವಯವವನ್ನು ನೋಡಿದಾಗ ಮನಸ್ಸಿನಲ್ಲಿ ಭಾರಿ ಸಂತೋಷ ಆಗ್ತದೋ ಅಂತ ರೂಪವನ್ನ ನೀವು ಚಿಂತನೆ ಮಾಡ್ರಿ ಅಂತ ಹೇಳ್ತಾರೆ. ಒಟ್ಟು ಪರಮಾತ್ಮನ ರೂಪದ ಗುಣಗಳ ಚಿಂತನೆ ಇರಬೇಕೇ ಹೊರತು ಪರಮಾತ್ಮನನ್ನ ಬಿಟ್ಟು ಬೇರೆ ಚಿಂತನೆಯನ್ನ ಮಾಡಬೇಡಿ ಹಾಗೆ ಅಂತ ಪುನಃ ಹೇಳ್ತಾ ಇದ್ದಾರೆ. ಇದೆಲ್ಲ ಯಾರಿಗೆ? ಮೋಕ್ಷವೇ ನನಗೆ ಬೇಕು ಅಂತ ಬಯಕೆ ಇರುವವರಿಗೆ. ನನಗೆ ಮೋಕ್ಷವೂ ಬೇಕು, ನನಗೆ ಲೌಕಿಕವೂ ಬೇಕು, ಹಾಗೆ ಅಂದ್ರೆ ಮೋಕ್ಷ ವಿಳಂಬ ಆಗ್ತದೆ. ಕೊಡ್ತಾನೆ ದೇವರು, ಕೊಡಲ್ಲ ಅಂತ ಹೇಳಲ್ಲ. ಆದ್ರೆ ನಮ್ಮ ಮನಸ್ಥಿತಿ ಯಾವಾಗ ಈ ಒಂದು ಮೆಚೂರಿಟಿಗೆ ಬರುತ್ತದೋ ಇದನ್ನೇ ಡಿಸಿಪ್ಲಿನ್ ಅಂತ ಹೇಳೋದು. ಒಂದು ಡಿಸಿಪ್ಲಿನ್ಡ್ ಲೈಫ್ ಅಂತ ಹೇಳ್ತಾರೆ ನೋಡಿ. ಮನಸ್ಸಿಗೆ ಡಿಸಿಪ್ಲಿನ್ ಅಂದ್ರೆ ಇದೆ, ದೇವರನ್ನ ಬಿಟ್ಟು ಬೇರೆ ಕಡೆ ಹೋಗಬಾರ್ದು. ಹರಿಕಥಾಂಸಾರದಲ್ಲಿ ಹೇಳ್ತಾರೆ ನೋಡಿ, ಮನವನಿತ್ತರೆ ತನ್ನ ನೀವನು. ಇದೇ ಅಭಿಪ್ರಾಯ, ಭಾಗವತದ ಅಭಿಪ್ರಾಯವನ್ನೇ ಗುರುಗಳು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮನಸ್ಸನ್ನು ಕೊಡೋದು ಅಂದ್ರೆ ಏನರ್ಥ? ಬೇರೆ ಪದಾರ್ಥವನ್ನು ಚಿಂತನೆ ಮಾಡದೆ ದೇವರ ರೂಪವನ್ನು, ಗುಣವನ್ನು, ಒಂದೊಂದೇ ಅವಯವ ಚಿಂತನೆ ಮಾಡ್ತಾ ಮನಸ್ಸಿನಿಂದ ಶ್ರೀಕಾರವನ್ನ, ಪ್ರಣವವನ್ನ ಉಚ್ಚಾರಣೆ ಮಾಡ್ತಾ ಪ್ರಾಣಾಯಾಮ ಪರವಾಗಿ ದೇವರ ಚಿಂತನೆಯನ್ನ ಮಾಡಿದರೆ ಪರಮಾನಂದ ಆಗ್ತದಾ ಇಲ್ಲವಾ ಅಂತ ಚೆಕ್ ಮಾಡಬೇಕು. ಪರಮಾನಂದ ಆಗಬೇಕು ಅಂತ ಒಟ್ಟ ಅಭಿಪ್ರಾಯ. ಪದಂ ತತ್ ಪರಮಂ ವಿಷ್ಣೋ ಮನೋಯತ್ರ ಪ್ರಸೀದತಿ. ಯಾವ ಅವಯವವನ್ನ ಚಿಂತನೆ ಮಾಡಿದರೆ ಮನಸ್ಸಂತೋಷ ಆಗ್ತದೋ. ಕೆಲವರಿಗೆ ಪಾದವನ್ನ ನೋಡಿದ್ರೆ ಸಾಕು ಪರಮಾನಂದ ಆಗ್ತದೆ, ದೇವರ ಪಾದ ನೋಡಿದ್ರೆ ಸಾಕು ಪರಮಾನಂದ ಆಗ್ತದೆ. ಕೆಲವರಿಗೆ ಮುಖ ನೋಡಿದ್ರೇ ಸಂತೋಷ ಆಗೋದು. ಅದರಿಂದ ಆಚಾರ್ಯರು ಅಥವಾ ಶುಕಾಚಾರ್ಯರು ಇಂಥದ್ದು ಅಂತ ಹೇಳಿಲ್ಲ. ದೇವರ ಶಂಖಚಕ್ರವನ್ನು ನೋಡಿದ್ರೆ ಕೆಲವರಿಗೆ ಆನಂದ, ಅಷ್ಟನ್ನೇ ಚಿಂತನೆ ಮಾಡಿ ಅಂತಾರೆ. ಇಡೀ ಪೂರ್ತಿ ಅವಯವ ದೇವರ ಎಂಟೈರ್ ರೂಪ ಕವರ್ ಮಾಡ್ಲಿಕ್ಕೆ ಆಗದೇ ಇರಬಹುದು ಆರಂಭ ಅವಸ್ಥೆಯಲ್ಲಿ ನಮ್ಮಿಂದ, ಪರವಾಗಿಲ್ಲ ಅಂತಾರೆ. ಒಂದೇ ಅವಯವನ್ನ ಚಿಂತನೆ ಮಾಡಿ ಅಂತಾರೆ. ರಜಸ್ತಮೋಭ್ಯಾಂ ಆಕ್ಷಿಪ್ತಂ ವಿಮೂಢಂ ಅನ ಆತ್ಮನಃ ಯಚ್ಛೇದ್ಧಾರಣಯ ಧೀರೋ ಹಂತಿಯ ತತ್ಕೃತಂ ಅಲಂ ಏವಂ ಕ್ರಮೇಣ ಧ್ಯಾನ ಪರ್ಯಂತ ಕರ್ತವ್ಯಾನ್ ಯುಕ್ತಾನಿ ಇದಾನೀಂ ಮನೋ ಯಚ್ಚೇದಿತ್ಯುಕ್ತ ಮನೋಜಯಃ ಅಶಕ್ಯಃ ತಸ್ಯ ರಜಸ್ತಮೋಭ್ಯಾಂ ದೂಷಿತತ್ವಾದಿತಿ ಆಶಂಕಾಯಾಂ ತಜ್ಜಯ ಉಪಾಯಂ ದರ್ಶಯತಿ. ಅಲ್ಲ, ನಮಗೆ ಮನಸ್ಸಿನಲ್ಲಿ ಮೂರು ಕಳಬರಿಕೆ. ಹೇಗೆ ನಾನಾ ಪದಾರ್ಥಗಳನ್ನ ನಾನಾ ಹಿಟ್ಟುಗಳಿಂದ ಸೇರಿ ಮಾಡ್ತಾರೆ, ಅಕ್ಕಿ ಹಿಟ್ಟು, ಉದ್ದಿ ಹಿಟ್ಟು, ಗೋಧಿ ಹಿಟ್ಟಿನ ಮಿಕ್ಸ್ ಮಾಡಿ ಮಾಡ್ತಾರೆ ಪದಾರ್ಥಗಳನ್ನ. ಅದೇ ರೀತಿಯಾಗಿ ಮನಸ್ಸು ಮೂರು ಮಿಕ್ಸ್ ಮಾಡಿ ಇದೆ, ಸತ್ವಗುಣ, ರಜೋಗುಣ, ತಮೋಗುಣ ಹಾಗೆ ಅಂತ. ನೀವು ಇದ್ದಕ್ಕಿದ್ದಾಗಿ ದೇವರಲ್ಲೇ ಮನಸ್ಸು ಹಾಕಿ ಅಂದ್ರೆ ಅದು ಯಾವ ಗುಣ? ಅದು ಸತ್ವಗುಣದ ಕೆಲಸ. ಅದು ಸತ್ವಗುಣ ಒಮ್ಮಿಂದೊಮ್ಮೆ ಜಾಗೃತ ಆಗ್ತದಾ? ಆ ರಜೋಗುಣ ತಮೋಗುಣ ಸುಮ್ಮನೆ ಬಿಡ್ತದ ನಮ್ಮನ್ನ? ಅದು ಅದರ ಕೆಲಸವನ್ನ ತೋರ್ತದೆ. ಕಾಮಕ್ರೋಧಾದಿಗಳನ್ನ ತಂದು ಕೊಡುವುದೇ ಅದು. ರಜಸ್ಸಿನಿಂದ ಕಾಮ, ತಮಸ್ಸಿನಿಂದ ಕ್ರೋಧ, ಈ ರೀತಿಯಾಗಿ ನಮಗೆ ಬರ್ತದೆ. ಅದರಿಂದ ಅದನ್ನು ಸುಮ್ಮನೆ ಇರು ಅಂದ್ರೆ ಸುಮ್ಮನೆ ಇರ್ತದೆ. ಅದು ಅಗ್ನಿಯನ್ನ ಪಕ್ಕದಲ್ಲಿ ಇಟ್ಟು ನೀನು ಬಿಸಿ ತೋರಿಸಬೇಡ ಹಾಗೆಂದ್ರೆ ಅದರ ಸ್ವಭಾವ. ಅದು ಅಗ್ನಿಯನ್ನ ಪಕ್ಕದಲ್ಲಿ ಇಟ್ಟರೆ ಸುಟ್ಟೇ ಸುಡುತ್ತದೆ. ಅದೇ ರೀತಿಯಾಗಿ ರಜಸ್ಸು ತಮಸ್ಸು ಮನಸ್ಸಲ್ಲಿ ಇದ್ದಾಗ ಮನಸ್ಸನ್ನ ದೇವರಲ್ಲಿ ಹಾಕೊಂಡ್ರೆ ರಜೋಗುಣ ತಮಗುಣ ಸುಮ್ಮನೆ ಇರ್ತದ, ಅದು ತಮ್ಮ ಕೆಲಸ ಮಾಡ್ತದೆ. ಬೇರೆ ಕಡೆ ಎಳ್ಕೊಂಡು ಹೋಗೋದೇ ಅದು. ನೋಡಿ, ಇದನ್ನೇ ಕಾಮ ಅಂತ ಕರಿತೀವಿ. ನಮ್ಮ ಮನಸ್ಸು ದೇವರನ್ನ ಬಿಟ್ಟು ಬೇರೆ ಕಡೆ ಹೋಗ್ತದೆ. ಯಾಕೆ? ನಮಗೆ ಮನಸ್ಸಿನಲ್ಲಿ ರಜೋಗುಣ ತಮೋಗುಣ ಇದೆ, ಕಾಮಕ್ರೋಧಾದಿಗಳು ಇದೆ, ಅದರಿಂದಲೇ ಮನಸ್ಸು ಬೇರೆ ಕಡೆ ಹೋಗ್ತದೆ. ಆ ರಜೋಗುಣ ತಮೋಗುಣ ಡಾಮಿನೇಷನ್ ಇರುವಾಗ ಮನಸ್ಸನ್ನು ದೇವರಲ್ಲೇ ಹಾಕೊಂಡ್ರೆ ಹೇಗೆ ಸಾಧ್ಯ ರೀ? ಆಗೋದೇ ಇಲ್ಲ.
ಹಾಗೆ ಅಂತ. ಅಗ್ನಿ ಪಕ್ಕದಲ್ಲಿ ಇಟ್ಟುಕೊಂಡು ಸುಡಬೇಡ ಅಂತ ಹೇಳಿದ್ರೆ ಆಗೋದಿಲ್ಲ ಅದು. ಹಾಗೆ ಅಂತ ಒಂದು ಪ್ರಶ್ನೆ ಬಂದರೆ ಅದಕ್ಕೆ ಒಂದು ಉಪಾಯವನ್ನ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ ನೋಡಿ. ಎಷ್ಟು ಕರುಣೆ ನೋಡಿ ಶುಕಾಚಾರ್ಯರಿಗೆ. ನಮಗೆ ಈ ಪ್ರಶ್ನೆನೇ ಬರೋದಿಲ್ಲ. ನಾವು ಅಂತ ಏನೋ ಮಾಡ್ತಾ ಕೂತಿರ್ತೀವಿ, ಜಪ ಮಾಡು ಅಂತ ಹೇಳಿದ್ರೆ ರಜಸ್ಸು ತಮಸ್ಸು ತಮ್ಮ ಕೆಲಸ ಮಾಡ್ತಾ ಇದಲ್ಲ, ಹಾಗೆ ಹೌದಲ್ಲ ಅಂತ ಆಗ ಯೋಚನೆ ಮಾಡ್ತೀವಿ ನಾವು. ಅದಕ್ಕೆ ಆ ಪ್ರಶ್ನೆಯನ್ನು ಮಾಡಿಕೊಂಡು ಅದಕ್ಕೆ ಪರಿಹಾರವನ್ನು ಕೂಡ ಶುಕಾಚಾರ್ಯರು ಕೊಡ್ತಾ ಇದ್ದಾರೆ. ರಜಸ ತತ್ಕಾರ್ಯೇನ ರಾಗಾದಿನ ಆಕ್ಷಿಪ್ತಂ ಬಹಿರ್ಮುಖಂ ತಮಸ ತತ್ಕಾರ್ಯೇನ ಅಜ್ಞಾನಾದಿನ. ನೋಡಿ, ರಜಸ್ಸು ಮಾಡತಕ್ಕ ಕೆಲಸ ಏನು? ರಾಗದ್ವೇಷಗಳು. ಇದೆಲ್ಲ ನನಗೆ ಬೇಕಾಗಿರೋದು, ಅದರಿಂದ ಅದರಲ್ಲೇ ಹೋಗಬೇಕು. ಕೆಲವರಿಗೆ ಬಿಸಿಲು ಅಂದ್ರೆ ಆಗಿ ಬರೋದಿಲ್ಲ, ಅದರಿಂದ ಅದು ತಂಪಾಗಿ ಇರಬೇಕು ಅಂತ ಇರ್ತಾರೆ. ಇದೆಲ್ಲ ರಾಗದ್ವೇಷಗಳು. ಕೆಲವರಿಗೆ ಚಳಿ ಅಂದ್ರೆ ಆಗಿ ಬರೋದಿಲ್ಲ, ಸ್ವಲ್ಪ ಬಿಸಿಯಾಗಿರ್ಬೇಕು ಅಂತ ಹೇಳ್ತಾರೆ. ಇದನ್ನೆಲ್ಲ ಏನಂತ ಕರೀತಾರೆ? ರಾಗದ್ವೇಷಗಳು. ಮನಸ್ಸಿನಲ್ಲಿ ಇರತಕ್ಕ ರಜೋಗುಣ ಅಂತ ಕರೀತಾರೆ ಇದು. ಒಂದು ಉದಾಹರಣೆಗೆ ಹೇಳಿದ್ದು ಶೀತೋಷ್ಣ ಹಾಗೆ ಅಂತ. ಇದೇ ರೀತಿಯಾಗಿ ನಾನಾ ಪದಾರ್ಥಗಳು. ಕೆಲವರಿಗೆ ಕೆಲವುದನ್ನು ನೋಡಿದರೆ ಸಂತೋಷ, ಕೆಲವುದನ್ನು ನೋಡಿದರೆ ಸಿಟ್ಟು ಬರ್ತದೆ. ಕೆಲವು ಹಾಡುಗಳನ್ನ ಕೇಳಿದರೆ ಸಂತೋಷ ಆಗ್ತದೆ, ಕೆಲವು ಹಾಡುಗಳನ್ನ ಕೇಳಿದರೆ ಸಿಟ್ಟು ಬರ್ತದೆ. ಅದನ್ನೇ ರಾಗದ್ವೇಷ ಅಂತ. ಇದನ್ನ ಮನಸ್ಸಿನ ವ್ಯಾಪಾರ ಇದು. ಇದೇ ರೀತಿಯಾಗಿ ಪ್ರತಿಯೊಂದು ಇಂದ್ರಿಯಕ್ಕೂ ಇರ್ತದೆ. ಕೆಲವುದು ತಿಂದರೆ ನಾಲಿಗೆಗೆ ರುಚಿ, ಕೆಲವು ಸಿಹಿ ಪದಾರ್ಥ ಇತ್ಯಾದಿಗಳನ್ನು ತಿಂದರೆ ಸುಖ ಆಗ್ತದೆ, ಖಾರ ಕಹಿ ತಿಂದರೆ ದುಃಖ ಆಗ್ತದೆ. ಅದೇ ತರ ಮುಟ್ಟೋದು, ಕೇಳೋದು, ಮುಟ್ಟೋದು, ನಮಗೇನು 5 ಇಂದ್ರಿಯಗಳಿದೆ, ಪ್ರತಿಯೊಂದಕ್ಕೂ ನಾವು ಇದನ್ನ ಅನ್ವಯಿಸ್ಕೋಬೇಕು ಅಂತ. ಇದು ರಜಸ್ಸಿನ ಕಾರ್ಯ. ರಾಗದ್ವೇಷಗಳು ಅಂತ ಶಾರ್ಟ್ ಆಗಿ ಕರೀತಾರೆ. ಅದು ನಮ್ಮ ಶತ್ರು. ರಾಗದ್ವೇಷವೇ ನಮ್ಮ ಶತ್ರು. ಇನ್ನು ಇದು ರಜಸ್ಸಿನ ಕಾರ್ಯ. ತಮಸ್ಸು ಏನ್ ಮಾಡ್ತದೆ? ಅಜ್ಞಾನ, ವಿಪರೀತ ಜ್ಞಾನ ಇದನ್ನೆಲ್ಲ ತಂದು ಕೊಡುತ್ತದೆ. ದೇವರ ಬಗ್ಗೆ ಗೊತ್ತಿಲ್ಲ, ಶಾಸ್ತ್ರದ ಬಗ್ಗೆ ಗೊತ್ತಿಲ್ಲ, ಸಾಧನೆಯ ಬಗ್ಗೆ ಗೊತ್ತಿಲ್ಲ, ಏನ್ ಕೇಳಿದ್ರು ಗೊತ್ತಿಲ್ಲ, ಕ್ಲಾರಿಟಿ ಇಲ್ಲ ಅಂತ ಹೇಳ್ಬಿಡ್ತೀವಿ. ಇದು ಯಾವುದರ ಕೆಲಸ? ಇದು ತಮಸ್ಸಿನ ಕೆಲಸ ಅಂತ. ಅಜ್ಞಾನಾದಿಗಳ ಒಂದು ಇರುವಿಕೆ. ಅಜ್ಞಾನಾದಿನ ವಿಮೂಢಂ. ವಿಮೂಢ ಅಂದ್ರೆ ಬರೀತಾರೆ ನೋಡಿ, ಕರ್ತವ್ಯ ಅಕರ್ತವ್ಯ ವಿಷಯೇ ಭ್ರಾಂತ್ಯಾದಿ ಮತ್ ಅಂತ ಬರೀತಾರೆ. ಈ ಅಜ್ಞಾನ ವಿಪರೀತ ಜ್ಞಾನದಿಂದ ಆಗತಕ್ಕ ಫಲ ಏನು? ಹಾಗೆಂದ್ರೆ ಏನ್ ಮಾಡಬೇಕು, ಏನ್ ಮಾಡಬಾರದು ಅದರ ಬಗ್ಗೆ ಒಂದು ಸ್ಪಷ್ಟತೆನೇ ಇರೋದಿಲ್ಲ ಜೀವರಿಗೆ. ಇದು ಜೀವರ ಹಣೆಬಾರ. ಇದು ಯಾವುದರ ಕಾರ್ಯ? ತಮಸ್ಸಿನ ಕಾರ್ಯ ಅಂತ ನೋಡಿ. ರಜಸ್ಸಿನ ಕಾರ್ಯ, ತಮಸ್ಸಿನ ಕಾರ್ಯ, ಸತ್ವದ ಕಾರ್ಯ, 3 ನಮಗೆ ಸ್ಪಷ್ಟ ಇರಬೇಕು. ಸತ್ವದ ಕಾರ್ಯ ಏನು? ಪರಮಾತ್ಮನಲ್ಲೇ ಮನಸ್ಸನ್ನ ಇಡೋದು. ರಜಸ್ಸಿನ ಕಾರ್ಯ ಏನು? ರಾಗದ್ವೇಷಾದಿಗಳು. ತಮಸ್ಸಿನ ಕಾರ್ಯ ಏನು? ಅಜ್ಞಾನಾದಿಗಳಿಂದ ಕರ್ತವ್ಯ ಕರ್ತವ್ಯ ವಿವೇಕ ಇಲ್ಲದೆ ಹೋಗೋದು. ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಏನೋ ಮಾಡಬಾರದ ಕೆಲಸವನ್ನು ಕೂಡ ಮಾಡ್ತಾ ಕೂತಿರ್ತಾನೆ ಜೀವ. ಕಳ್ಳತನ ಮಾಡಬಾರದು, ಮಾಡ್ತಾ ಕೂತಿರ್ತಾನೆ. ಅದು ಯಾವುದರ ಕಾರ್ಯ? ತಮೋಗುಣದ ಕಾರ್ಯ. ಈ ರೀತಿಯಾಗಿ ಅದು ಮಾಡಿ ಅವನು ಸರಿ ಅಂತ ಬೇರೆ ವಾದಾಡು. ಏನ್ರಿ ಹೊಟ್ಟೆಪಾಡು ಕೇಳ್ತದ, ಯಾರು ಕೆಲಸ ಕೊಡೋದಿಲ್ಲ, ಅದರಿಂದ ಕಳ್ಳತನ ಮಾಡಿದೆ, ಅದನ್ನ ಸಮರ್ಥನೆ ಬೇರೆ ಮಾಡೋದು. ಇದೆಲ್ಲದಕ್ಕೂ ಮೂಲ ಯಾವುದು? ಅಜ್ಞಾನ. ಅಜ್ಞಾನ, ವಿಪರೀತ ಜ್ಞಾನ, ತಪ್ಪಾದ ತಿಳುವಳಿಕೆ. ಒಂದು ಜ್ಞಾನ ಇಲ್ಲದೇ ಇರೋದು ಅಥವಾ ತಪ್ಪಾಗಿ ತಿಳಿಯೋದು, ಎರಡಕ್ಕೂ ವ್ಯತ್ಯಾಸ ಇದೆ. ಅದೆಲ್ಲವೂ ಕೂಡ ಈ ತಮೋಗುಣದ ಕಾರ್ಯ ಅಂತ ಹೇಳ್ತಾರೆ. ಈ ರೀತಿಯಾಗಿ ಮನಸ್ಸಿನಲ್ಲಿ 3 ಕಲಬೆರಕೆ ಆಗಿದೆ, ಜೀವನ ಜೊತೆಗೆ ಮಿಕ್ಸ್ ಆಗಿದೆ ಆ ಮನಸ್ಸು. ಅದರಿಂದ ನಮಗೆ ಸತ್ವಗುಣ ಕಾರ್ಯದಿದ್ದರೆ ಮಾತ್ರ ನಮಗೆ ದೇವರ ಮಾರ್ಗ ಸುಲಭವಾಗಿ ನಾವು ಧ್ಯಾನ ಮಾಡಬಹುದು. ಈ ರಜಸ್ಸು ತಮಸ್ಸು ಇದ್ದು ಬಿಟ್ರೆ ಅದು ಮನಸ್ಸನ್ನ ಹಾಳು ಮಾಡ್ತದಲ್ಲ, ಹಾಗೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಆತ್ಮನಃ ಸ್ವಸ್ಯ ಮನಃ ಧಾರಣಯ ಏಕೈಕ ಅವಯವ ಯುಕ್ತ ಸ್ಮೃತ್ಯ ಯಾ ಧಾರಣ ತತ್ಕೃತಂ ರಜಸ್ತಮೋಭ್ಯಾಂ ಕೃತಂ ಮಲಂ ರಾಗಜ್ಞಾನಾದಿಕಂ ಹಂತಿ ತಯಾ ಇತ್ಯನ್ವಯ. ನೋಡಿ, ನಾವು ಯಾವಾಗ ಧಾರಣೆ ಮಾಡ್ತೀವಿ ಪರಮಾತ್ಮನ ಒಂದೊಂದೇ ಅವಯವವನ್ನ, ಎಂಟೈರ್ ಅವಯವ ಚಿಂತನೆ ಮಾಡಬೇಡಿ. ಆರಂಭದಲ್ಲಿ ಕಷ್ಟ ಆಗ್ತದೆ, ನಿಮಗೆ ಏಕಾಗ್ರತೆ ಬರೋದಿಲ್ಲ, ಆಗಲೇ ಮನಸ್ಸು ಓಡಿ ಹೋಗೋದು, ಏನ್ ನೋಡಿದೆ ನೋಡ್ಬೇಕು ಹಾಗೆ ಅಂತ. ಹಂಗ ಚಿಂತನೆ ಮಾಡಬಾರ್ದು. ಒಂದೇ ಅವಯವನ್ನ ತೆಕ್ಕೊಳ್ಳಿ. ದೇವರ ಪಾದ, ದೇವರ ಹಸ್ತ, ಪರಮಾತ್ಮ ಕೈಯಲ್ಲಿ ಚಕ್ರವನ್ನು ಇಟ್ಕೊಂಡಿದ್ದಾನೆ ಅಂತ ತಿಳ್ಕೊಳ್ಳಿ. ಆ ಒಂದು ಚಕ್ರವನ್ನೇ, ಕೈಯನ್ನೇ, ಹಸ್ತವನ್ನೇ ಎಷ್ಟು ದೇವಸ್ಥಾನದಲ್ಲಿ ನೋಡಿರ್ತೀವಿ.
ಕಂಚಿ ವರದರಾಜ ಇರ್ಬೋದು. ಅಲ್ಲಿರತಕ್ಕ ರೂಪವನ್ನೇ ಚಿಂತನೆ ಮಾಡ್ರಿ, ಆ ಒಂದು ಅವಯವವನ್ನೇ ಚಿಂತನೆ ಮಾಡ್ರಿ. ಆಗ ಏನಾಗ್ತದೆ, ಈ ರಜೋಗುಣ ತಮೋಗುಣದ ಕಾರ್ಯ ನಾಶವಾಗುತ್ತದೆ ಅಂತ. ಎಷ್ಟು ಸುಲಭದ ಉಪಾಯ ನೋಡಿ. ಪರಮಾತ್ಮನ ಅವಯವದ ಚಿಂತನೆ ಮಾಡಿದಷ್ಟು 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 ನಮ್ಮ ಮನಸ್ಸಿನಲ್ಲಿ ಇರತಕ್ಕ ರಜೋಗುಣ ತಮೋಗುಣಗಳ ಹಾನಿ ಆಗ್ತದೆ. ಇದು ಬಿಟ್ರೆ ನಾಣ್ಯ ಪಂಥ ಅಯನಾಯ ವಿದ್ಯತೆ, ಬೇರೆ ಮಾರ್ಗ ಎಂಬುದು ಇಲ್ಲವೇ ಇಲ್ಲ ಅಂತ ಅರ್ಥ. ಪರಮಾತ್ಮನ ಅವಯವದ ಚಿಂತನೆಯ ಮಹತ್ವ ಇದು ಶುಕಾಚಾರ್ಯರು ನಮಗೆ ಕೊಟ್ಟಿದ್ದಾರೆ. ಹಾಗೆ ಅಂತ ಇದನ್ನ ಧಾರಣ ಅಂತ ಕರೀತಾರೆ. ಧಾರಣೆಯ ಮನೋದೋಷಸ್ಯ ರಾಗಾದೇಹೆ ಕ್ಷಯೇ ಮನೋಜಯ ಸುಷಕಃ ಏವ. ಈ ರೀತಿಯಾಗಿ ಧಾರಣೆ ಮಾಡ್ತಾ 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 ರಜೋಗುಣ ತಮೋಗುಣ ನಾಶ ಆದಾಗ ನಮಗೆ ಮನಸ್ಸಿನ ಜಯ ಅದು ನಿಶ್ಚಯ. ಹಾಗೆ ಅಂತ ಹೇಳ್ತಾರೆ. ಅದರಿಂದ ಮನಸ್ಸಿನ ಜಯ ಅದನ್ನ ಮಾಡಬೇಕು ಅಂದ್ರೆ ಧಾರಣೆ ಅನ್ನತಕ್ಕ ಆ ಒಂದು ಕ್ರಿಯೆ, ಆ ಒಂದು ಆಯುಧವ ಆ ಒಂದು ಕವಚ ಅದನ್ನ ನಾವು ತೊಡಬೇಕು. ಹಾಗೆ ಅಂತ ಶುಕಾಚಾರ್ಯರು ಉಪದೇಶ ಮಾಡ್ತಾರೆ ಅಂತ ಮುಂದಿನ ವಿಚಾರ ಮತ್ತೆ ನೋಡೋಣ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸುಹೃತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರಯೇ ನಮಃ.